ಧ್ಯಾನ ಕಸ್ತೂರಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಂದ ಪ್ರಾರಂಭವಾದ ಕರ್ನಾಟಕ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ಕನ್ನಡ ಆಧ್ಯಾತ್ಮಿಕ ಮಾಸಪತ್ರಿಕೆ ಧ್ಯಾನ ಕಸ್ತೂರಿ. ಪ್ರತಿಯೊಬ್ಬ ಕನ್ನಡಿಗನ ಮನೆಯಲ್ಲಿ, ಮುಖ್ಯವಾಗಿ ಪ್ರತಿ ಧ್ಯಾನ ಸಾಧಕನ ಮನೆಯಲ್ಲಿ ಇರಲೇಬೇಕಾದ ಮಾಸಪತ್ರಿಕೆ ಧ್ಯಾನ ಕಸ್ತೂರಿ ಎಂದು ಪತ್ರಿಜಿ ಹೇಳಿದರು. ಸರಿಯಾದ ಧ್ಯಾನ ವಿಧಾನ, ಪಿರಮಿಡ್ಗಳ ಉಪಯೋಗಗಳು, ಪತ್ರಿಜಿ ಮತ್ತು ಆಧ್ಯಾತ್ಮಿಕ ಗುರುಗಳ ಜ್ಞಾನ ಸಂದೇಶಗಳು, ಸಸ್ಯಾಹಾರದ ಪ್ರಾಮುಖ್ಯತೆ, ಧ್ಯಾನಾನುಭವಗಳು ಮತ್ತು ಅನೇಕ ಆಧ್ಯಾತ್ಮಿಕ ಪರಿಕಲ್ಪನೆಗಳೊಂದಿಗೆ ಅದ್ಭುತವಾಗಿ ಮೂಡಿಬರುತ್ತಿದೆ ಧ್ಯಾನ ಕಸ್ತೂರಿ ಪತ್ರಿಕೆ. ಇಂತಹ ಅದ್ಭುತವಾದ ಪತ್ರಿಕೆ ನಮ್ಮ ಕೈಗೆ ಬರಲು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿರುವ ಧ್ಯಾನ ಕಸ್ತೂರಿ ಪತ್ರಿಕೆಯ ಸಂಪಾದಕರು, ಸಹ ಸಂಪಾದಕರು, ಅನುವಾದಕರು, ಪ್ರಧಾನ ಲೇಖಕರು, ತಾಂತ್ರಿಕ ಸಹಾಯಕಾರರಿಗೆ, ವಿನ್ಯಾಸಕರಿಗೆ, ಪ್ರಸರಣಾ ಸೇವಾ ನಿರತರಿಗೆ ಮತ್ತು ಧ್ಯಾನ ಕಸ್ತೂರಿ ಪತ್ರಿಕೆಗೆ ಸಹಕರಿಸುತ್ತಿರುವ ಎಲ್ಲ ಧ್ಯಾನ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರತಿಯೊಬ್ಬರೂ ಧ್ಯಾನ ಕಸ್ತೂರಿ ಮಾಸಪತ್ರಿಕೆಯನ್ನು ಓದಿ ಚಂದಾದಾರರಾಗಿ ಮತ್ತು ಚಂದಾದಾರರನ್ನಾಗಿ ಮಾಡಲು ಮನವಿ. ಧ್ಯಾನ ಕಸ್ತೂರಿ ಅಂತಕ್ಕಂಥ ಅದ್ಭುತವಾದ ಒಂದು ಮಾಸಪತ್ರಿಕೆಯನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಯಾವುದೋ ಅವರು ಲಿಂಗೈಕ್ಯರಾದ ಮೇಲೆ ಸ್ವಲ್ಪ ಅದರಲ್ಲಿ ತೊಂದರೆಗಳಾದವು. ಆದರೂ ಮುಂದೆ ಇದನ್ನು ನಡೆಸ್ಕೊಂಡು ಹೋಗಬೇಕಾದ ಜವಾಬ್ದಾರಿ ಕೇವಲ ಅವ್ರಿಗೆ ಮಾತ್ರ ಇಲ್ಲ, ಸಂಸ್ಥೆಗಲ್ಲ, ಎಲ್ಲರೂ ಕೂಡ ಅದನ್ನು ಧ್ಯಾನ ಅನ್ನತಕ್ಕಂಥ ವಿಷಯವನ್ನು ಎತ್ತಿ ನಾವು ಧ್ವನಿ ಕೊಟ್ಟಿದ್ದೆ ಆದರೆ ಜಗತ್ತೆಲ್ಲ ಒಂದು ಅನ್ನೋದು ಖಂಡಿತವಾಗಿ ಆಗ್ತದೆ ಅನ್ನೋತಕ್ಕಂಥ ಶುಭ ನುಡಿಯೊಂದಿಗೆ ತಾವೆಲ್ಲರೂ ಭಾಗಿಯಾಗಿ ಇದರ ಮೂಲಕ ನಾವು ಏನು ಹೇಳೋದಕ್ಕೆ, ಪ್ರತಿಯೊಬ್ಬ ಕನ್ನಡಿಗನ ಮನೆಯಲ್ಲಿಯೂ ಕೂಡ ಈ ಧ್ಯಾನ ಕಸ್ತೂರಿ ತಲುಪಿ ತಾವು ಇದಕ್ಕೆ ಸ್ಪಂದಿಸಿ ತಮ್ಮ ಲೇಖನಗಳನ್ನು ನಿಮ್ಮ ನಿಮ್ಮ ನೆಲೆಗಳಲ್ಲಿ, ಇಲ್ಲಿ ಯಾವುದೂ ಧರ್ಮ ಜಾತಿ ಯಾವ ಸಂಕೋಲಿಗೆ ಸಿಲುಕಲಾರದ ಇದೊಂದು ಮಾಸಪತ್ರಿಕೆ, ಯಾವ ಸಂಕೋಲಿಗೂ ಸಿಲುಕಿಲ್ಲ. ಹೇಗೆ ಬಸವಣ್ಣ ಮಹಾಮನೆಯ ಮಕ್ಕಳೆಂದೆನಿಸಯ್ಯ ಅನ್ನುವ ಸ್ವರೂಪದಲ್ಲಿ ಬರ್ತಕ್ಕಂಥ ಈ ಅಪೂರ್ವ ನಿಯತಕಾಲಿಕೆಯನ್ನು ತಮ್ಮ ಮನೆ ಮನೆಗಳಿಗೆ ತೆಗೆದುಕೊಂಡು ಹೋಗುವುದು ತಮ್ಮ ಜವಾಬ್ದಾರಿ ಅಂತ ನಾನು ನಂಬಿದ್ದೇನೆ. ಶರಣಾರ್ಥಿ. ನಮಸ್ಕಾರ, ನಾನು ಗಂಗಾವತಿ ಪ್ರಾಣೇಶ್. ಸ್ನೇಹಿತರೆ, ಬಂಧು ಬಳಗ, ಸ್ನೇಹಿತರು, ಸಂಗಾತಿ, ಆತ್ಮಸಂಗಾತ್ಯ ಅಂತ ಏನೇನು ಶಬ್ದಗಳಿದೆ, ಇವುಗಳು ಯಾವುವು ವ್ಯಕ್ತಿಗಳಿಗಾಗಿ ಇಲ್ಲ ಅನ್ನೋದು ನನ್ನ ಭಾವನೆ. ವ್ಯಕ್ತಿಗಳಲ್ಲಿ ದೌರ್ಬಲ್ಯಗಳಿದ್ದೇ ಇರ್ತದೆ. ದೌರ್ಬಲ್ಯಗಳಿರದಾದಂತಹ ಸ್ನೇಹಿತ ಅಂದರೆ ಅದು ಕೇವಲ ಪುಸ್ತಕ ಪತ್ರಿಕೆಗಳು ಮಾತ್ರ. ಈ ಹಿನ್ನೆಲೆಯಲ್ಲಿ ನಾನು ತುಂಬ ಇಷ್ಟಪಡ್ತಕ್ಕಂತಹ ಪತ್ರಿಕೆ ಅಂದರೆ PSSN ಅವರ ಧ್ಯಾನ ಕಸ್ತೂರಿ ಮಾಸಪತ್ರಿಕೆ. ಬಹು ಸುಂದರವಾಗಿ, ಆಕರ್ಷಕವಾಗಿ ಮುದ್ರಿಸಲ್ಪಡುವಂತಹ ಮತ್ತು ಅಷ್ಟೇ ತೂಕದ ಬರಹಗಳುಳ್ಳಂತಹ ಪತ್ರಿಕೆ ಧ್ಯಾನ ಕಸ್ತೂರಿ. ಅದರಲ್ಲಿನ ಒಂದೊಂದು ಲೇಖನಗಳು ಕೂಡ ಒಬ್ಬ ಯೋಗಿಯಿಂದಲೋ, ಒಬ್ಬ ಧ್ಯಾನಿಯಿಂದಲೋ, ಒಬ್ಬ ಪಕ್ವನಾದಂಥ ಹಿರಿಯರಿಂದಲೋ ಬರೆಯಲ್ಪಟ್ಟಿರ್ತಾರೆ. ಅದರಲ್ಲಿ ಯುವಕರು ಕೂಡ ಅನೇಕ ಜನ ಆಧ್ಯಾತ್ಮದ ಸವಿಯನ್ನು ಕಂಡಂಥವರು ಕೂಡ ಆ ಪತ್ರಿಕೆಯಲ್ಲಿ ಬರೀತಿರ್ತಾರೆ. ಧ್ಯಾನ ಕಸ್ತೂರಿ ಹೆಸರೇ ಹೇಳುವಂತೆ ಧ್ಯಾನದ ಪರಿಮಳವನ್ನು ನಮಗೆ ಪಸರಿಸುವಂಥ ಒಂದು ಪತ್ರಿಕೆ. ಆ ಪತ್ರಿಕೆ ನನ್ನ ಮೆಚ್ಚಿನ ಪತ್ರಿಕೆಯೂ ಹೌದು. ನಾನು ಕೂಡ ಅದರ ಚಂದದಾರನಾಗಿದ್ದೇನೆ. ಅದರಲ್ಲಿ ಅನೇಕ ಲೇಖನಗಳನ್ನು ನಾನು ಎಷ್ಟೋ ಸಾರಿ ನನ್ನ ಭಾಷಣಗಳಲ್ಲಿ ಕೂಡ ಬೆಳೆಸಿದೆ. ಆ ಧ್ಯಾನ ಕಸ್ತೂರಿ ಪತ್ರಿಕೆಗೆ ನೀವೆಲ್ಲ ಚಂದಾದಾರರಾಗಬೇಕು. ಪ್ರತಿ ತಿಂಗಳು ಅದು ಮನೆಗೆ ಬಂದರೆ ಯಾರೋ ಒಬ್ಬ ದೂರದ ಸಂಬಂಧಿ, ದೂರದ ಸ್ನೇಹಿತ ಬಂದು ನಮಗೆ ಸಾಂತ್ವನ ಹೇಳುವಂಥ ಒಂದು ಪರಿಸ್ಥಿತಿ ಅಥವಾ ಒಂದು ಪರಿಸರ ನಿರ್ಮಾಣ ಮಾಡುತ್ತೆ ಆ ಪತ್ರಿಕೆ. ಈ ಹಿನ್ನೆಲೆಯಲ್ಲಿ ಧ್ಯಾನ ಕಸ್ತೂರಿ ಲೇಖನಗಳು ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿದೆ, ಮಾರ್ಗದರ್ಶಿಯಾಗಿದೆ ಅಂದರೆ ಎತ್ತುಕೊಳ್ಳೋದಕ್ಕೆ ಆಕರ್ಷಕವಾಗಿರ್ತಕ್ಕಂಥ ಮುಖಪುಟಗಳು, ಅದ್ಭುತವಾಗಿರ್ತಕ್ಕಂಥ ಪತ್ರಿಕೆ. ಆಕರ್ಷಕ ಆಗಿದೆ ಅಂಥೇಳಿ ಆ ಪುಟವನ್ನು ತೆರೆದು ನೋಡಿದ್ರೆ ಅದ್ಭುತವಾದಂಥ ಬೌದ್ಧಿಕ ಪೂರ್ಣ ಮನಸ್ಸು ಪ್ರಫುಲ್ಲಿತವಾಗುವಂಥ ಪತ್ರಿಕೆ. ಅದರ ಮುದ್ರಣದಿಂದಾಗಲಿ, ಆ ಪತ್ರಿಕೆ ಗುಣಮಟ್ಟದಿಂದಾಗಲಿ, ಅದರಲ್ಲಿರ್ತಕ್ಕಂಥ ಲೇಖನಗಳಿಂದಾಗಲೂ ಕೂಡ ಅದಕ್ಕೊಂದು ಮೌಲಿಕ ಸ್ಥಾನ ಇದೆ. ದಯವಿಟ್ಟು ನೀವೆಲ್ಲ PSSN ಸಂಸ್ಥೆಯನ್ನು ನಡೆಸ್ತಿರ್ತಕ್ಕಂಥ ಧ್ಯಾನ ಕಸ್ತೂರಿ ಪತ್ರಿಕೆಗೆ ಚಂದಾದಾರರಾಗಿ. ನಮಸ್ಕಾರ. ಹೊಸ ಯುಗದ ಆಧ್ಯಾತ್ಮಿಕ ಕನ್ನಡ ಮಾಸಪತ್ರಿಕೆಯಾಗಿರತಕ್ಕಂತಹ ಧ್ಯಾನ ಕಸ್ತೂರಿ ಮಾಸಪತ್ರಿಕೆಗೆ ತಾವೆಲ್ಲರೂ ಕೂಡ ಚಂದಾದಾರರಾಗಬೇಕು ಅಂಥೇಳಿ
ಈ ಮೂಲಕವಾಗಿ ನಾನು ಕೋರಿಕೊಳ್ತಾ ಇದ್ದೇನೆ. ಯಾಕೆ ನಾವು ಚಂದಾದಾರರಾಗಬೇಕು? ನೋಡಿ, ಅನೇಕ ಮಾಸಪತ್ರಿಕೆಗಳು ಇವತ್ತು ನಮ್ಮ ನಾಡಿನಲ್ಲಿ ಇದ್ದಾವೆ. ಆದರೆ ಆತ್ಮಜ್ಞಾನವನ್ನು ಸುಲಭವಾಗಿ ತಿಳಿಸುವಂತಹ ಆತ್ಮ ಮಾರ್ಗದಲ್ಲಿ ಕೈ ಹಿಡಿದು ಮುನ್ನಡೆಸುವಂತಹ ಒಂದು ಯಾವುದಾದ್ರೂ ಒಂದು ಮಾಸಪತ್ರಿಕೆ ಇದ್ದರೆ ಅದು ಧ್ಯಾನ ಕಸ್ತೂರಿ ಅನ್ನತಕ್ಕಂತಹದ್ದನ್ನು ಯಾವತ್ತೂ ಕೂಡ ಮರಿಬಾರದು. ಯಾಕೆಂದರೆ ಆ ಮಾಸಪತ್ರಿಕೆಯನ್ನು ಓದಿದಾಗ ನಮಗನಿಸ್ತದೆ ಸಂಪಾದಕೀಯ ವಿಷಯದಲ್ಲಿ ಎಂಥ ಅತಿ ಅಮೂಲ್ಯವಾಗಿರತಕ್ಕಂತಹ ವಿಷಯಗಳನ್ನು ಚರ್ಚೆ ಮಾಡ್ತಾರೆ. ಜೊತೆಗೆ ಪತ್ರಿಜಿಯವರ ವಾಣಿಯ ಕುರಿತು, ಗುರುವಾಣಿಯ ಕುರಿತು, ಪತ್ರಿಜಿಯವರ ಪ್ರಬೋಧನೆಗಳ ಕುರಿತು ಅನೇಕ ಸಂಗತಿಗಳನ್ನು ನಾವು ಧ್ಯಾನ ಕಸ್ತೂರಿಯಲ್ಲಿ ಕಾಣ್ತಾ ಇದ್ದೇವೆ. ಜೊತೆಗೆ ಜ್ಞಾನದ ಕಸ್ತೂರಿ, ಆ ಪರಿಮಳವನ್ನು ಸೂಸ್ತಾ ಇರುವಂತಹ ಜ್ಞಾನ ಸಂಗಮ, ಆಧ್ಯಾತ್ಮಿಕ ಜ್ಞಾನ ಸಂಗಮ, ಜೊತೆಗೆ ಧ್ಯಾನಾನುಭವಗಳು, ವಿದ್ಯಾರ್ಥಿಗಳಿಗೆ ಬೇಕಾಗಿರತಕ್ಕಂತಹ ಮಾರ್ಗದರ್ಶನ, ಯುವಕರಿಗೆ ಬೇಕಾಗಿರತಕ್ಕಂತಹ ಮಾರ್ಗದರ್ಶನ, ಮಕ್ಕಳಿಗೆ ಬೇಕಾಗುವಂತಹ ಮಾರ್ಗದರ್ಶನ ಈ ಒಂದು ಧ್ಯಾನ ಕಸ್ತೂರಿಯಲ್ಲಿ ನಮಗೆ ಸಿಗುತ್ತಾ ಇದೆ. ಆದ್ದರಿಂದ ಇಂತಹ ಶ್ರೇಷ್ಠವಾಗಿರುವ, ಅತಿ ಅಮೂಲ್ಯವಾಗಿರುವ, ಆತ್ಮ ಮಾರ್ಗದಲ್ಲಿ ಮುನ್ನಡೆಸ್ತಾ ಇರುವಂತಹ ಮಾಸಪತ್ರಿಕೆಯ ಚಂದಾದಾರರು ತಾವೆಲ್ಲರೂ ಆಗಬೇಕು. ಪ್ರತಿ ತಿಂಗಳು ನಮ್ಮ ಆಶ್ರಮಕ್ಕೆ ಮಾಸಪತ್ರಿಕೆ ಬರ್ತದೆ. ಅದನ್ನು ನೋಡಿ ಆನಂದಿಸ್ತಾ ಇದ್ದಾರೆ ನಮ್ಮ ಭಕ್ತರೆಲ್ಲರೂ ಕೂಡ, ಓದ್ತಾ ಇದ್ದಾರೆ. ಜೊತೆಗೆ ನಮ್ಮ ಭಕ್ತರು ಕೂಡ ಚಂದಾದಾರರಾಗ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಚಂದಾದಾರರಾಗಬೇಕು ಅಂತ ಹೇಳಿ ಈ ಮೂಲಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಧ್ಯಾನ ಎಷ್ಟು ಮುಖ್ಯವೋ ಸ್ವಾಧ್ಯಾಯ ಅಷ್ಟೇ ಮುಖ್ಯ. ಸ್ವಾಧ್ಯಾಯಕ್ಕಾಗಿ ನಾವು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಲೇಬೇಕು. ಆದ್ದರಿಂದಲೇ ಸ್ವಾಧ್ಯಾಯಕ್ಕಾಗಿಯೇ ಪತ್ರಿಜಿಯವರ ಒಂದು ಆಶಯದಂತೆ ಆರಂಭವಾಗಿದ್ದು ಧ್ಯಾನ ಕಸ್ತೂರಿ, ಹೊಸ ಯುಗದ ಆಧ್ಯಾತ್ಮಿಕ ಮಾಸಪತ್ರಿಕೆ ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲೂ ಇರಬೇಕು. ಆದ್ದರಿಂದ ಎಲ್ಲರೂ ಧ್ಯಾನ ಕಸ್ತೂರಿಯನ್ನು ಓದಿಸಿ ಚಂದಾದಾರರಾಗಿರಿ.